ಯಾವುದು ಅಂತಂದರೆ ಇವತ್ತು ಮಾಧ್ಯಮ ಅನ್ನೋದು ಮಾರುಕಟ್ಟೆಯ ಕಡೆ ನೋಡ್ತಾ ಇದೆ. ಯಾಕೆ ಮಾರುಕಟ್ಟೆಯ ಕಡೆ ನೋಡ್ತಾ ಇದೆ ಅಂತಂದರೆ, ನಾನು ಹೇಳ್ತಾ ಇರ್ತೀನಿ, ಏನಂದ್ರೆ ನಾವೆಲ್ಲರೂ ಕೂಡ ಮಾತಾಡ್ತೇವೆ. ಯಾಕೆ ನಾವು ಮಾಧ್ಯಮ ಅಂದ ತಕ್ಷಣ ಬೃಹತ್ ಬ್ರಹ್ಮಾಂಡ ಅಲ್ವಾ, ಬೃಹತ್ ಬ್ರಹ್ಮಾಂಡನೇ ನೋಡ್ತೀವಿ ನಾವು. ಬಿಗ್ ಬಾಸ್ ಬರುತ್ತೆ ಅಥವಾ ಇನ್ನೊಂದು ಯಾವುದೋ ಬರುತ್ತೆ, ಸೊ ರಿಯಾಲಿಟಿ ಶೋಸ್ಗಳು ಬರುತ್ತೆ. ರಿಯಾಲಿಟಿ ಶೋಸ್ಗಳೇ ಇರಬೇಕು ಇವತ್ತು ಅನ್ನೋ ಕಾಲಕ್ಕೆ ಕೂಡ ನಾವು ಬಂದಿದ್ದೇವೆ. ಸೊ ಯಾಕೆ ಇದು ಬರ್ತದೆ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಒಂದು TRP ಸ್ಪರ್ಧೆ. ಸೊ ಒಬ್ಬರಿಗಿಂತ ಇನ್ನೊಬ್ಬರಿಗೆ ಆ TRP ನಂಬರ್ ಜಾಸ್ತಿ ಬೇಕು, ಆ ಕಾರಣಕ್ಕೋಸ್ಕರ ಒಂದು ಯುದ್ಧ ನಡೆಯುತ್ತೆ ಅಂತ. ಪತ್ರಿಕೆಗಳಲ್ಲಿ ನೋಡಿದ್ರೆ ಸರ್ಕ್ಯುಲೇಷನ್ ಫಿಗರ್ಸ್ನ ಅಂದರೆ ಪ್ರತಿಯೊಬ್ಬರೂ ಸರ್ಕ್ಯುಲೇಷನ್ಗೋಸ್ಕರ ಒಂದು ಸ್ಪರ್ಧೆಗೆ ಇಳಿದಿರುವಂಥ ಪ್ರಸಂಗ ಇದೆ. ಸೊ ಈ ಕಾರಣಗಳಿಗೋಸ್ಕರ ನಾವೇನು ಮಾಡ್ತೀವಿ, ಯಾಕೆ ಈ ರೀತಿ ಆಗಿದೆ ಅಂತಂದರೆ, ಒಂದೇ ಕೇಕ್ ಇದೆ ಆದರೆ ತಿನ್ನೋ ಬಾಯಿಗಳು ಇವತ್ತು ಜಾಸ್ತಿ ಆಗಿದೆ. ಸೊ ಯಾವಾಗ ಈ ಮೀಡಿಯಾ ಟ್ರಾಫಿಕ್ ಅಂತ ಹೇಳ್ತೀವಿ ನಾವು, ಮೀಡಿಯಾ ಟ್ರಾಫಿಕ್ ಜಾಮ್ ಅಂತೇಳಿ, ಅಂದರೆ ಮಾಧ್ಯಮಗಳ ಸಂಖ್ಯೆ ಅತ್ಯಂತ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ 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 ಇದ್ದಾಗೇ ಅಲ್ಲಿ ಅಷ್ಟೇ ಮಟ್ಟಿಗೆ ಕೇಕ್ಗಳು ಜಾಸ್ತಿ ಆಗ್ತಾ ಇಲ್ಲ. ಇರೋದು ಒಂದೇ ಕೇಕು, ಆದರೆ ಮಾಧ್ಯಮಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ ಅದರಲ್ಲಿ ಯಾರು ಫಸ್ಟ್ ಮುಗಿಬಿದ್ದು ಅದನ್ನು ತಿಂತಾನೆ ಅವನಿಗೆ ಮಾತ್ರ ಇವತ್ತು ಲಾಭ ದಕ್ಕುವಂಥ ಪರಿಸ್ಥಿತಿ ಇದೆ. ಸೊ ಆ ಕಾರಣದಿಂದಾಗಿಯೇ ಇವತ್ತು ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂದರೆ, ಅದನ್ನು ಸುಲಭವಾಗಿ ತಗೊಂಡು ತಿನ್ನೋದು ಹೇಗೆ ಅಂತ ಶಾರ್ಟ್ ಕಟ್ಗಳನ್ನು ಹುಡುಕ್ತಾ ಇದ್ದೀವಿ. ಆ ಶಾರ್ಟ್ ಕಟ್ಗಳನ್ನು ಹುಡುಕಕ್ಕೆ ಹೋದಾಗ ನಮ್ಮ ಕಣ್ಣಿಗೆ ಕಾಣಿಸೋದು ಯಾವುದು ಅಂತಂದರೆ, ಎಲ್ ಅನ್ನುವ ಹೆಸರಿನಿಂದ ಇರುವಂತಹ ಯಾವುದೇ ಹುಡುಗಿಯನ್ನು ಮದುವೆ ಆದರೆ ಅದು ಅನ್ಲಕ್ಕಿ ಅಂತ ಒಂದು ಚರ್ಚೆ ಮಾಡ್ತೀವಿ ನಾವು. ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇಲ್ಲಿ ಉಪಸ್ಥಿತರಿದ್ದ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ, ವರದಿಗಾರರಿಗೂ ಹಾಗೂ ಮಾಧ್ಯಮದ ದೃಶ್ಯ ಮಾಧ್ಯಮದ ಪ್ರಧಾನ ಕಾರ್ಯದರ್ಶಿ ಅಧಿಕಾರಿಗಳಾಗಿದ್ದರು. ಆರಿಫ್ ಮೊಹಮ್ಮದ್ ಅವರು ಖಜಾಂಚಿ ಆಗಿದ್ದರು. ಆಗ ಪತ್ರಕರ್ತರ